ತೋಟಗಾರಿಕೆ ಬೆಳೆಯಲ್ಲಿ ಪ್ರಮುಖವಾಗಿ ಮೆಣಸಿನಕಾಯಿಯನ್ನು ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ಉತ್ತರ ಕರ್ನಾಟಕ, ಅದರಲ್ಲಿಯೂ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆಯಲು ಪ್ರಸಿದ್ಧ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ಅಂತಾರಾಷ್ಟ್ರೀಯ ಗುಣಮಟ್ಟದ ಕೆಂಪು ಮೆಣಸಿನಕಾಯಿ ಖ್ಯಾತಿಯನ್ನು ಪಡೆದಿದ್ದೇ ಕುಂದಗೋಳದ ಕೆಂಪು ಮೆಣಸಿನಕಾಯಿಯಿಂದ. ಕೇವಲ ಮಾರುಕಟ್ಟೆಯನ್ನು ಮಾತ್ರ ಒದಗಿಸಿಕೊಡ್ತಕ್ಕ ಕೆಲಸ ಬ್ಯಾಡಗಿ ಮಾಡ್ತಾ ಇದೆ. ಅದಕ್ಕೆ ಮಾರುಕಟ್ಟೆಗೆ ಹೆಚ್ಚು ಮೆರುಗು ಮತ್ತು ಖ್ಯಾತಿಯನ್ನು ತಂದುಕೊಡುವುದು ಕುಂದಗೋಳದ ಮೆಣಸಿನಕಾಯಿ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಮತ್ತು ರೈತರಿಗೆ ಸಾಕಷ್ಟು ರೀತಿಯ ಹಾನಿಯಾಗುವುದರಿಂದ ಮೆಣಸಿನಕಾಯಿಯನ್ನ ಬೆಳೆಯಲು ಹಿಂದೇಟಾಗ್ತಾ ಇದ್ದಾರೆ. ಈಗ ಈ ವರ್ಷ ಇದ್ದ ಬಿದ್ದ ಸ್ವಲ್ಪ ಮೆಣಸಿನಕಾಯಿಯನ್ನ ಬೆಳೆಯುತ್ತಿದ್ದು, ಅದಕ್ಕೂ ಸಹ ಕಳ್ಳಕಾಕರ ಕಾಟ ಜಾಸ್ತಿ ಆಗ್ತಿದೆ. ಅದರಿಂದ ಕಳ್ಳಕಾಕರು ಮತ್ತು ಈ ಒಂದು ಮೆಣಸಿನಕಾಯಿಯನ್ನ ಕಾಪಾಡಿಕೊಳ್ಳಲು CCTVಯನ್ನ ಹಾಕಿ ಕೆಂಪು ಸುಂದರಿಯನ್ನ ಕಾಪಾಡಿಕೊಳ್ಳಲು ಅನ್ನದತ್ತ ಹೆಣಗಾಡ್ತಾ ಇದ್ದಾನೆ. ಕುಂದಗೋಳದ ಗುಡಿಗೇರಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದ ರೈತರು ಈ ಒಂದು ಮೆಣಸಿನಕಾಯಿ ಹೊಲಕ್ಕೆ CCTVಯನ್ನು ಹಾಕಿ ಕಾವಲು ಇಡ್ತಾ ಇದ್ದಾರೆ. ಇದರಿಂದ ಮೆಣಸಿನಕಾಯಿಯನ್ನ ಉಳಿಸಿಕೊಂಡು ತಮ್ಮದೇ ಅಂತ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದು ಮತ್ತು ಈ ಮೆಣಸಿನಕಾಯಿಯಿಂದ ಆರ್ಥಿಕ ಸ್ವಾವಲಂಬನೆ ಪಡೆಯಲು ಪರದಾಡ್ತಾ ಇದ್ದಾರೆ. ಆದ್ದರಿಂದ ಈಗ ಈ ಒಂದು ಕೆಂಪು ಮೆಣಸಿನಕಾಯಿಗೆ CCTV ಕಾವಲು ಅಂತ ಹೇಳ್ಬೋದು.